ಹಾಯ್ ಗೆಳೆಯರಿ, ನಮಸ್ಕಾರ. ನಾನು ಅರ್ಜುನ್. ನಾನು ಮೈಸೂರಿನಲ್ಲಿ ವಾಸವಾಗಿದ್ದು ನನಗೆ ಡ್ಯಾನ್ಸ್ ಅಂದರೆ ಅತಿಯಾದ ಆಸಕ್ತಿ. ನಾನು BA ಓದುತ್ತಾ ಅದರ ಜೊತೆಗೆ ಹೊರಗಡೆ ಡ್ಯಾನ್ಸ್ ಬೇರೆ ಕಲಿಯುತ್ತಿದ್ದೇನೆ. ಆದರೆ ಒಂದು ದಿನ ಟೀಚರ್ ಮನೆಯಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಇವಾಗ ನೇರವಾಗಿ ಕತೆಗೆ ಹೋಗೋಣ ಬನ್ನಿ. ನಾನು ಮೊದಲಿನಿಂದಲೂ ಶಾಲೆಯಲ್ಲಿ ಆಸಕ್ತಿ, ಕಂಪ್ಯೂಟರ್ ಜೊತೆಗೆ ಬೇರೆ ವಿಷಯದಲ್ಲಿ ಆಸಕ್ತಿ ಕೂಡ ಇತ್ತು. ಹೀಗಿದ್ದಾಗ ನಾನು ಡ್ಯಾನ್ಸ್ ಕ್ಲಾಸ್ ಸೇರಿಕೊಂಡೆ. ಆದರೆ ಅಲ್ಲಿಂದಲೇ ಒಂದು ಸಮಸ್ಯೆ ಎದುರಾಗಿತ್ತು ನೋಡಿ. ಅದೇನಂತೀರಾ, ನಾನು ಮೊದಲಿನಿಂದಲೂ ಕೇವಲ ಹುಡುಗರ ಶಾಲೆಯಲ್ಲಿ ಕಲಿತ ಪರಿಣಾಮ ಹುಡುಗಿಯರು ಎಂದರೆ ನನಗೆ ತುಂಬ ಭಯವಾಗುತ್ತಿತ್ತು. ಮಾತನಾಡಿಸಲು ಸಹ ಹಿಂದೇಟು ಹಾಕುತ್ತಿದ್ದೆ. ಹಾಗಾಗಿ ಹುಡುಗಿಯರಿಂದ ಸ್ವಲ್ಪ ದೂರವೇ ಇರುತ್ತಿದ್ದೆ. ನಮ್ಮ ಡ್ಯಾನ್ಸ್ ಕ್ಲಾಸ್ನಲ್ಲಿ ಅನೇಕರು ಇದ್ದರು. ಅದರಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲರೂ ಇದ್ದೇವೆ. ಕೆಲವೊಮ್ಮೆ ನಮ್ಮ ಟೀಚರ್ ಜೋಡಿ ಡ್ಯಾನ್ಸ್ ಮಾಡಿಸುವಾಗ ಹುಡುಗಿಯರ ಜೊತೆಗೂ ಪ್ರಾಕ್ಟೀಸ್ ಮಾಡುವ ಪರಿಸ್ಥಿತಿ ಬರ್ತಿತ್ತು. ಆಗ ನನ್ನ ಹೃದಯ ಜೋರಾಗಿ ಬಡ್ಕೊಳ್ತಿತ್ತು. ಯಾಕಂದ್ರೆ ಡ್ಯಾನ್ಸ್ ಮಾಡುವಾಗ ಆಗಾಗ ಅವರ ಕೈ ಅಥವಾ ಅವರ ಸೊಂಟ ತಗುಲುವುದರ ಜೊತೆಗೆ ಮುಖದ ಹತ್ತಿರ ಮುಖ ತರಬೇಕಿತ್ತು. ಮೊದಲೇ ಹೆದರುತ್ತಿದ್ದ ನಾನು ಡ್ಯಾನ್ಸ್ ಕಲಿಯುವಾಗ ಇನ್ನೂ ಹೆದರುತ್ತಿದ್ದೆ. ಹೀಗೆ ಆದಾಗಲೆಲ್ಲ ನನಗೆ ಕಷ್ಟ ಅನಿಸ್ತಿತ್ತು. ಆದರೆ ಹೀಗೆ ಡ್ಯಾನ್ಸ್ ಮಾಡುವಾಗ ಮಾತ್ರ ಒಂದು ವಿಶೇಷ ರೀತಿ ಅನುಭವ ಆಗ್ತಿತ್ತು. ಈ ಕ್ಲಾಸ್ನಲ್ಲಿ ನಿರ್ಮಲ ಎಂಬುವವರು ಇದ್ದು ನೋಡೋಕ್ಕೆ ಸುಂದರ. ಅವರನ್ನು ನೋಡಿದರೆ ನನಗೆ ಅದೇನೋ ಒಂಥರ ಬೇರೆ ಬೇರೆ ಭಾವನೆಗಳು. ಅವರು ನನಗಿಂತ 1 ವರ್ಷ ದೊಡ್ಡವರು. ಅವರನ್ನು ಕಂಡರೆ ನನಗೆ ಇಷ್ಟ ಆಗ್ತಿತ್ತು. ಆದರೆ ಅದನ್ನು ನನಗೆ ಹೇಳಿಕೊಳ್ಳಲು ಆಗುತ್ತಿರಲಿಲ್ಲ. ಇಡೀ ಕ್ಲಾಸ್ನಲ್ಲಿ ಅವರು ತುಂಬ ವಿಭಿನ್ನವಾಗಿದ್ದರು. ಉಳಿದವರು ತರಬೇತಿ ವೇಳೆ ನಗುತ್ತಾ ಮಾತಾಡುತ್ತಾ ಇದ್ದರೆ ಅವರು ಮಾತ್ರ ಡ್ಯಾನ್ಸನ್ನು ತುಂಬ ನಿಷ್ಠೆಯಿಂದ ಕಲಿಯುತ್ತಿದ್ದರು. ಕೆಲವೊಮ್ಮೆ ಅವರು ನನಗೆ ಡ್ಯಾನ್ಸ್ ಹೇಳಿಕೊಡುತ್ತಿದ್ದರು. ಹೀಗೆ ಹೇಳಿಕೊಡುವಾಗ ನಾನು ಡ್ಯಾನ್ಸ್ ಮೇಲೆ ಗಮನ ನೀಡುವ ಬದಲು ಅವ್ರ ಮೇಲೆ ಜಾಸ್ತಿ ಗಮನ ಕೊಡುತ್ತೇನೆ. ಅವರು ನನ್ನ ಕೈ ಹಿಡಿದು ಡ್ಯಾನ್ಸ್ ಹೇಗೆ ಮಾಡಬೇಕೆಂಬುದನ್ನು ನನಗೆ ಹೇಳುತ್ತಿದ್ದರು. ಆಗ ನನ್ನ ಹೃದಯ ಬಡಿತ ಇನ್ನೂ ಹೆಚ್ಚಿಗೆ ಆಗ್ತಿತ್ತು. ಇನ್ನು ನಾನು ಸರಿಯಾಗಿ ಡ್ಯಾನ್ಸ್ ಮಾಡಲು ಆಗದ ಕಾರಣ ನನ್ನ ಟೀಚರ್ ನನ್ನನ್ನು ನೋಡಿ ನನಗೆ ಮನಬಂದಂತೆ ಬೈಯುತ್ತಿದ್ದರು. ಏನೋ ಅರ್ಜುನ್, ಮೊದಲು ಡ್ಯಾನ್ಸ್ ಕ್ಲಾಸಿಗೆ ಬಂದಾಗ ಎಷ್ಟು ಸರಿಯಾಗಿ ಎಲ್ಲ ನಿಷ್ಠೆಯಿಂದ ಎಲ್ಲ ಕಲಿಯುತ್ತಿದ್ದೆ. ಆದರೆ ಇತ್ತೀಚೆಗೆ ನಿನಗೆ ಡ್ಯಾನ್ಸ್ ಮೇಲೆ ಭಕ್ತಿಯೇ ಇಲ್ಲದಂತಾಗಿದೆ. ಭಕ್ತಿ, ಭಾವ, ಆಸಕ್ತಿ ಇದ್ದರೆ ಎಲ್ಲವನ್ನು ಕಲಿಯಬಹುದು. ಇಷ್ಟು ದೊಡ್ಡವನಿದ್ದೀಯಾ, ನಿನಗೂ ಕೂಡ ಎಲ್ಲ ಗೊತ್ತಲ್ವ ಎಂದಾಗ ನಾನು ಕ್ಷಮಿಸಿ, ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ ಎಂದು ಅಲ್ಲಿಂದ ಎದ್ದು ಮನೆಗೆ ಹೋಗಿಬಿಟ್ಟೆ. ಮರುದಿನ ಮತ್ತೆ ಅದೇ ತಪ್ಪು ಎಸಗಿದ್ದಾಗ ಮತ್ತೆ ಟೀಚರ್ ನನಗೆ ಬೈಯೋಕ್ಕೆ ಶುರು ಮಾಡಿದರು. ನಿನಗೆ ಏನಾಗಿದೆ? ಇತ್ತೀಚೆಗೆ ಯಾವುದನ್ನು ಸರಿಯಾಗಿ ಕಲಿಯುತ್ತಿಲ್ಲ. ಹುಷಾರಾಗಿದ್ದೀಯಾ ತಾನೆ? ಮನೆಯಲ್ಲಿ ಏನಾದರೂ ತೊಂದರೆ ಇದೆಯಾ? ಏನಾದರೂ ಸಮಸ್ಯೆ ಇದ್ದರೆ ಹೇಳು ಎಂದರು. ನಾನು ಏನಿಲ್ಲ, ಹಾಗೇನಿಲ್ಲ ಎಂದು ಹೇಳಿದೆ. ಅವರು ಸರಿ, ಇವಾಗ ನಾನು ಹೇಳಿಕೊಡ್ತೀನಿ, ಸರಿಯಾಗಿ ನೋಡು, ಆಮೇಲೆ ನೀನೇ ಮಾಡಬೇಕು ಎಂದರು. ನಾನು ಆಯಿತು ಎಂದು ತಲೆಯಾಡಿಸಿದೆ. ಆದರೆ ನನ್ನ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ. ನಿರ್ಮಲ ಬಗ್ಗೆ ಯೋಚಿಸುತ್ತಿದ್ದೆ. ನಿನ್ನೆ ಅವರು ಹೇಳಿಕೊಡುವಾಗ ಅವರ ಅಂದವನ್ನು ನಾನು ನೋಡಿದ ಕಾರಣ ಅದು ಕಣ್ಣಿಗೆ ಕಟ್ಟಿದಂತೆ ಆಗಿತ್ತು. ಒಂದೆಡೆ ಟೀಚರ್ ಡ್ಯಾನ್ಸ್ ಹೇಳಿಕೊಡುತ್ತಿದ್ದರೆ ನಾನು ಸುಮ್ಮನೆ ಇದ್ದೆ. ಕೊನೆಗೆ ಟೀಚರ್, ನಿನ್ನ ತಲೆ ಕೆಟ್ಟಿದೆಯಾ? ಹೀಗೆ ಕೆಲಸಕ್ಕೆ ಬಾರದವನು ಹೀಗೆಲ್ಲ ಮಾಡಿದರೆ ನೀನು ಇನ್ನು ಮುಂದೆ ಕ್ಲಾಸಿಗೆ ಬರಬೇಡ, ಇಲ್ಲದಿದ್ದರೆ ನಿಮ್ಮ ಅಮ್ಮನಿಗೆ ಹೇಳ್ತೀನಿ ಎಂದು ಗದರಿಸಿದರು. ನಾನು ಸರಿ ಎಂದು ಹೇಳಿ ಅವತ್ತು ಹೇಗೋ ಮಾಡಿ ಡ್ಯಾನ್ಸ್ ಕ್ಲಾಸ್ ಪೂರೈಸಿ ಹೊರಗೆ ಬಿದ್ದೆ. ಹೀಗೆ ಹೋಗುವಾಗ ನಿರ್ಮಲ ನಕ್ಕು ಸುಮ್ಮನಾದರು. ಆಮೇಲೆ ಸರಿಯಾಗಿ ಡ್ಯಾನ್ಸ್ ಕಲಿ, ಇಲ್ಲದಿದ್ದರೆ ಇಷ್ಟು ದಿನ ನೀನು ಮಾಡಿದ ಪ್ರಯತ್ನವೆಲ್ಲ ಹಾಳಾಗುತ್ತೆ ನೋಡು ಎಂದು ಹೇಳಿದರು. ನಾನು ಸರಿ ಎಂದು ಹೇಳಿ ಗಾಡಿ ತಗೊಂಡು ಅಲ್ಲಿಂದ ಹೊರಟು ಬಿಟ್ಟೆ. ಮನೆಗೆ ಬಂದರೂ ಸಹಿತ ನನಗೆ ನೆಮ್ಮದಿ ಇರಲಿಲ್ಲ. ಏಕೆಂದರೆ ಆ ವಯಸ್ಸು ಹಾಗೆ ಅಲ್ವಾ, ಏನು ಮಾಡಿದರೂ ಸಹಿತ ಮನಸ್ಸು ಹಿಡಿತದಲ್ಲಿ ಇರಲಿಲ್ಲ. ಕೊನೆಗೆ ನಾನು ಕೈ ಕೆಲಸ ಮಾಡಿ ಮನಸ್ಸನ್ನು ನಿಯಂತ್ರಿಸಿ ಸ್ವಲ್ಪ ಬಿದ್ದುಕೊಂಡೆ. ಮರುದಿನ ಡ್ಯಾನ್ಸ್ ಕ್ಲಾಸಿಗೆ ಹೋದಾಗ ನಿರ್ಮಲ, ಇವನಿಗೆ ನಾನು ಹೇಳಿಕೊಡ್ತೀನಿ, ನೀವು ಬೇರೆಯವರಿಗೆ ಡ್ಯಾನ್ಸ್ ಹೇಳಿಕೊಡಿ ಎಂದು ಹೇಳಿದರು. ಅದಕ್ಕೆ ಟೀಚರ್, ನೋಡು, ಇವತ್ತಾದರೂ ಸರಿಯಾಗಿ ಕಲಿ, ನೀನೊಬ್ಬ ಡ್ಯಾನ್ಸರ್ ಆಗಬೇಕು ಎನ್ನುವುದು ನನ್ನ ಕನಸು, ಅದಕ್ಕೆ ಮಣ್ಣು ಹಾಕಬೇಡ ಎಂದು ಸಿಟ್ಟಿನಿಂದ ಹೇಳಿದರು. ಆಗ ನಾನು ಸರಿ ಎಂದು ತಲೆಯಾಡಿಸಿದೆ. ನಿರ್ಮಲ ಅವರು ನನಗೆ ಡ್ಯಾನ್ಸ್ ಹೇಳಿಕೊಡೋಕ್ಕೆ ಬಂದರು. ಮತ್ತೆ ನನಗೆ ತಳಮಳ ಉಂಟಾಗತೊಡಗಿತು. ಆಗ ಅವರು, ಏನಾಗಿದೆ ನಿನಗೆ? ಮುಖದ ಈ ಭಾವನೆಯಿಂದ ಏನೂ ಸಾಧ್ಯವಿಲ್ಲ. ಸರಿಯಾದ ಮುಖಭಾವವಿದ್ದರೆ ಮಾತ್ರ ಡ್ಯಾನ್ಸ್ಗೆ ಬೆಲೆ, ಗೊತ್ತಾ?
ಇದು ಯಾಕೆ ನಿನಗೆ ಅರ್ಥವಾಗುತ್ತಿಲ್ಲ? ಮೊದಲೆಲ್ಲ ಸರಿಯಾಗಿ ಮಾಡ್ತಾ ಇದ್ದೆ, ಇವಾಗೇನಾಗಿದೆ ಎಂದು ಕೇಳಿದರು. ನಾನು ಏನಿಲ್ಲ, ಮನಸ್ಸಿಗೆ ಯಾಕೆಯೋ ನೆಮ್ಮದಿ ಇಲ್ಲ ಎಂದಾಗ ಅವರು ಸರಿ, ನಾನು ಹೇಳೋದು ಸರಿಯಾಗಿ ನೋಡು ಎಂದರು. ಆಮೇಲೆ ನಾನು ಅವರ ಸೊಂಟ ಹಿಡಿದು ಡ್ಯಾನ್ಸ್ ಮಾಡಬೇಕಾಗಿತ್ತು. ಆದರೆ ನನಗೆ ಭಯವಾಗತೊಡಗಿತು. ಜೊತೆಗೆ ಮನಸ್ಸಲ್ಲಿ ಸಣ್ಣ ಅಳುಕು ಕೂಡ ಇತ್ತು. ಹೇಗೆ ಈ ಡ್ಯಾನ್ಸ್ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ. ಆಮೇಲೆ ಹಾಗೋ ಹೀಗೋ ಮಾಡಿ ಆ ಸ್ಟೆಪ್ಸ್ ಮಾಡಿದೆ. ಹೀಗೆ ಮಾಡುವಾಗ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಆದರೆ ಅವರು ಟೀಚರ್ನ ಕರೆದು, ಇವನು ಸರಿಯಾಗಿ ಮಾಡುತ್ತಿಲ್ಲ, ನೀವೇ ಹೇಳಿಕೊಡಿ. ನಾನು ಎಷ್ಟು ಸಾರಿ ಹೇಳಿಕೊಟ್ಟರೂ ತಪ್ಪಾಗಿ ಮಾಡುತ್ತಿದ್ದಾನೆ, ಅವನಿಗೆ ನಾನು ಕಲಿಸಲ್ಲ ಎಂದು ಹೇಳಿಬಿಟ್ಟರು. ಆಗ ಟೀಚರ್, ನೋಡು ಅರ್ಜುನ್, ಇದು ಲಾಸ್ಟ್ ಚಾನ್ಸ್. ಸರಿಯಾಗಿ ಡ್ಯಾನ್ಸ್ ಕಲಿಯುವುದಿಲ್ಲ ಎಂದರೆ ನನ್ನ ಡ್ಯಾನ್ಸ್ ಕ್ಲಾಸಿಗೆ ಕಾಲಿಡಬೇಡ. ಇವತ್ತು ನನಗೆ ಬೇರೆ ಬೇರೆ ಕೆಲಸ ಇದೆ. ನಾಳೆ ಮನೆಗೆ ಬಾ, ಅಲ್ಲೇ ನಿನಗೆ ಹೇಳಿಕೊಡುತ್ತೀನಿ. ಇವಾಗ ಮನೆಗೆ ಹೋಗು ಎಂದು ಹೇಳಿದರು. ನಾನು ನನ್ನ ಕಷ್ಟ ಯಾರಿಗೂ ಹೇಳಿಕೊಳ್ಳಲಾರದೆ ಒಬ್ಬನೇ ಮನಸ್ಸಲ್ಲಿ ಕೊರಗುತ್ತಾ ಅಲ್ಲಿಂದ ಹೊರಟು ಹೋದೆ. ಮರುದಿನ ನಾನು ಎದ್ದು ಕೂಡಲೇ ಅನೇಕ ಆಲೋಚನೆಗಳು ಬರ್ತಿದ್ವು. ಏನು ಮಾಡೋದು? ಡ್ಯಾನ್ಸ್ ಕಲಿಬೇಕೆಂದರೆ ಮನಸ್ಸು ಹಿಡಿತದಲ್ಲಿಲ್ಲ. ಬೇರೆ ಬೇರೆ ವಿಚಾರಗಳು ನನ್ನ ತಲೆಯಲ್ಲಿ ಬರ್ತಿವೆ ಎಂದು ಟೀಚರ್ ಮನೆಗೆ ಹೆದರುತ್ತಲೇ ಹೋದೆ. ಅವರ ಯಜಮಾನರು ಕೆಲಸಕ್ಕೆ ಹೋಗಿದ್ದರು. ನಾನು ಹೋದ ಕೂಡಲೇ ನನ್ನ ಕೂರಿಸಿ ಕುಡಿಯೋಕ್ಕೆ ಚಹಾ ಕೊಟ್ಟು, ಡ್ಯಾನ್ಸ್ ಮಾಡೋಕ್ಕೆ ಯಾಕೆ ಹಾಗೆ ಮಾಡ್ತೀಯಾ? ಇತ್ತೀಚೆಗೆ ಯಾಕೆ ಹಾಗೆ ಮಾಡ್ತಾ ಇದ್ದೀಯಾ ಎಂದೆಲ್ಲ ಕೇಳತೊಡಗಿದರು. ಅವರ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿರಲಿಲ್ಲ. ಆಮೇಲೆ ಅವರು ಸರಿ, ಇವಾಗ ಕುಳಿತುಕೋ ಎಂದು ಹೇಳಿ ಮೈ ಮೇಲೆ ನೀರು ಸುರಿದುಕೊಳ್ಳೋಕ್ಕೆ ಹೋಗಿ ವಾಪಸ್ ಬಂದರು. ಅವರನ್ನು ನೋಡಿ ನನಗೆ ತಲೆ ತಿರುಗಿದ ಹಾಗಾಗಿತ್ತು. ಅದೇ ಮೊದಲ ಸಲ ಅವರನ್ನು ನಾನು ಹಾಗೆ ನೋಡಿದ್ದು. ಮೈಯಲ್ಲೆಲ್ಲ ಕರೆಂಟ್ ಹೊಡೆದಂತೆ ಆಗಿತ್ತು. ಅವರು ನೋಡೋಕ್ಕೆ ಮೇನಿಕೆಯಂತೆ ಕಾಣುತ್ತಿದ್ದರು. ಅವರ ಅಂದವಾದ ಮುಖದ ಮುಂದೆ ಚಂದ್ರನ ಕಾಂತಿಯು ಕಡಿಮೆ ಎನಿಸುತ್ತಿತ್ತು. ಅವರು ಮೇಲೆ ಪೂಜೆ ಮಾಡತೊಡಗಿದರು. ಹೀಗೆ ಅವರು ಬಾಗಿ ಪೂಜೆ ಮಾಡುವಾಗ ನನಗೆ ಅವರ ಸೌಂದರ್ಯದ ದರ್ಶನವಾಗಿಬಿಟ್ಟಿತು. ಮೊದಲೇ 4-5 ದಿನದಿಂದ ಒದ್ದಾಡುತ್ತಿದ್ದ ನಾನು ಅದನ್ನು ನೋಡಿದ್ದೇ ತಡ. ಮತ್ತೆ ನನಗೆ ಬೇರೆ ವಿಚಾರ ಮಾಡತೊಡಗಿದೆ. ಆಮೇಲೆ ಅವರು ಪೂಜೆ ಮಾಡುತ್ತಾ, ಯಾಕೋ ಇತ್ತೀಚೆಗೆ ಸರಿಯಾಗಿ ಡ್ಯಾನ್ಸ್ ಮಾಡುತ್ತಿಲ್ಲ, ಬೆಳಿಗ್ಗೆ ಬೇಗ ಎದ್ದು ಯೋಗಾಸನ ವ್ಯಾಯಾಮ ಆದರೂ ಮಾಡು ಎಂದರು. ಮಾಡು, ಕೆಲಸದ ಮೇಲೆ ನಿಗಾ ಇರುತ್ತೆ ಎಂದರು. ನಾನು ಸರಿ ಎಂದು ತಲೆಯಾಡಿಸಿ ಕೊನೆಗೆ ಪೂಜೆಯೆಲ್ಲ ಮುಗಿದ ಮೇಲೆ, ಸರಿ, ಇವಾಗ ನಿನ್ನೆ ಹೇಳಿಕೊಟ್ಟ ಡ್ಯಾನ್ಸ್ ಸ್ಟೆಪ್ ಮಾಡಿ ತೋರಿಸು ಎಂದು ನನ್ನ ಮುಂದೆ ಬಂದು ನಿಂತರು. ಇವಾಗ ಮತ್ತೆ ನನಗೆ ಏನೇನೋ ಎನಿಸತೊಡಗಿತ್ತು. ಡ್ಯಾನ್ಸ್ ಮಾಡೋಕ್ಕೆ ಆಗುತ್ತಿರಲಿಲ್ಲ. ಆಮೇಲೆ ಸ್ವಲ್ಪ ಧೈರ್ಯ ಮಾಡಿ ಅವರನ್ನು ಹಿಡಿದು ಡ್ಯಾನ್ಸ್ ಮಾಡುವಾಗ ನನ್ನ ಗಂಟಲು ಒಣಗುತ್ತಿತ್ತು. ಆಮೇಲೆ ನಾನು ಗಾಬರಿಯಿಂದ ಹಿಂದೆ ಸರಿದು ಕೂತ್ಕೊಂಡೆ. ಅವರು, ಯಾಕೆ, ಏನಾಯಿತು? ಸರಿಯಾಗಿ ಮಾಡ್ತಾ ಇದ್ದೆ ಅಲ್ವಾ ಎಂದರು. ಆವಾಗ ನಾನು ಸುಮ್ಮನೆ ಇದ್ದೆ. ಅವರು ನಾನು ಬೆವತದ್ದು ನೋಡಿ ಕುಡಿಯೋಕ್ಕೆ ನೀರು ತಂದು ನನಗೆ ಕುಡಿಸತೊಡಗಿದರು. ಈ ವೇಳೆ ನಾನು ಅವರನ್ನು ತಬ್ಬಿಕೊಂಡು, ನನಗೆ ಡ್ಯಾನ್ಸ್ ಮಾಡಲು ಆಗುತ್ತಿಲ್ಲ, ಏನೇನೋ ಎನಿಸುತ್ತೆ, ನನಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದು ಅಳತೊಡಗಿದೆ. ಆವಾಗ ಅವರು, ಏನಾಯಿತು ನನ್ನ ಮುಂದೆ ಹೇಳು ಎಂದರು. ಆಗ ನಾನು ಎಲ್ಲ ಸಮಸ್ಯೆಯನ್ನು ಹೇಳಿದಾಗ ಅವರು, ನಾನು ಇವಾಗ ನಿನ್ನ ಸಮಸ್ಯೆ ನನಗೆ ಅರ್ಥವಾಯಿತು ನೋಡು, ಆದರೆ ಯಾರಿಗೂ ನಾನು ಹೇಳಿಕೊಟ್ಟಿದ್ದನ್ನು ಹೇಳಬೇಡ ನೋಡು, ಸರಿಯಾಗಿ ಕಲಿತ್ಕೋ, ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೀಯ ಎಂದು ನನಗೆ ಇವಾಗ ಗೊತ್ತಾಯಿತು ಎಂದು ಹೇಳಿ ಮೇಲೆ ಎರಗಿಬಿಟ್ರು. ಆಮೇಲೆ ಅವರು ಡ್ಯಾನ್ಸ್ ಸ್ಟೆಪ್ಸ್ ಹೇಳಿಕೊಡುತ್ತಾ ನಿಧಾನವಾಗಿ ಮೇಲೆ ಬಿದ್ದು ಆ ಕೆಲಸವನ್ನು ಮಾಡಿದರು. ಅವರು ಮೇಲೆ ಕುಳಿತು ಡ್ಯಾನ್ಸ್ ಮಾಡುತ್ತಿದ್ದಾರೆ, ನೋಡಲು 2 ಕಣ್ಣು ಸಾಲದು. ಆಮೇಲೆ ನಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಅವರು ನಡುವೆ ಹಾಡನ್ನು ಹಾಡುತ್ತಿದ್ದರು. ಕೊನೆಗೆ ಎಲ್ಲ ಕೆಲಸ ಮುಗಿದ ಮೇಲೆ ಅವರು, ನೋಡು, ನಿನ್ನ ಹೆದರಿಕೆಗೆ ಇದೇ ಕಾರಣ, ಇನ್ನು ಮುಂದೆಯಾದರೂ ಸರಿಯಾಗಿ ಡ್ಯಾನ್ಸ್ ಕಲಿ ಎಂದು ಹೇಳಿದರು. ನಾನು ಸರಿ ನಗುತ್ತಾ ತಲೆಯಾಡಿಸಿದೆ. ಆಮೇಲೆ ಅವರು ಮನಸ್ಸನ್ನು ಇಷ್ಟ ಬಂದ ಕಡೆ ಹರಿಯಬಿಡದೆ ಮಾಡುವ ಕೆಲಸವನ್ನು ಗಮನವಿಟ್ಟು ಮಾಡಬೇಕು ಎಂದರು. ನಾನು ಸರಿ ಎಂದು ಹೇಳಿದೆ. ನೋಡಿದ್ರಲ್ಲ ಗೆಳೆಯರೆ, ಈ ಕತೆ ನಿಮಗೆ ಹೇಗೆ ಅನಿಸ್ತಂತ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆ ಗೆಳೆಯರೆ, ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಬಾರ್ದು. ಹಾಗೆ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆ ಆಗ್ತದೆ. ಹಾಗಾಗಿ ಇಂಥ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರ್ದು. ಉತ್ತಮವಾದ ಸದ್ಗುಣ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಒಳ್ಳೊಳ್ಳೆ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡಿಬೇಕು. ಗೆಳೆಯರಿ, ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಇದೇ ರೀತಿಯಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.